ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ತುಮಕೂರಿನಲ್ಲಿ ಮತ್ತೊಂದು ರೈತ ಹೋರಾಟಕ್ಕೆ ಸಜ್ಜಾಗ್ತಾ ಇದ್ದಾರೆ. ಫೆರಿಪಲ್ ರಿಂಗ್ ರಸ್ತೆ ನಿರ್ಮಾಣದ ವಿರುದ್ಧ ರೈತರು ಸಿಡಿದೆದ್ದಿದ್ದಾರೆ. ಈಗ ರೈತರ ಹೋರಾಟಕ್ಕೆ ಬೆಂಬಲವಾಗಿ ಮಾಜಿ ಶಾಸಕ ಹಾಗೂ ಕಾಂಗ್ರೆಸ್ನ ಮುಖಂಡ ಡಿಸಿ ಗೌರಿಶಂಕರ್ ಕೂಡ ನಿಂತಿದ್ದಾರೆ. ನಂದಿಹಳ್ಳಿಯಿಂದ ಮಲ್ಲಸಂದ್ರದಿಂದ ವಸಂತ ನರಸಾಪುರದವರೆಗಿನ ರಸ್ತೆ ಇದು. ಮೊದಲ ಹಂತದಲ್ಲಿ ನೂರಾರು ರೈತರೊಂದಿಗೆ ಪೂರ್ವಭಾವಿ ಸಭೆಯನ್ನ ಡಿಸಿ ಗೌರಿಶಂಕರ್ ನಡೆಸಿದ್ದಾರೆ. ರಸ್ತೆ ಕಾಮಗಾರಿ ಡಿಪಿಆರ್ ಫೇಕ್ ಆಗಿದೆ. ಕೇವಲ 10 ಪ್ರಭಾವಿಗಳಿಗೆ ರಿಯಲ್ ಎಸ್ಟೇಟ್ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಸಚಿವ ಸೋಮಣ್ಣರಿಂದ ಅನ್ನದಾತರಿಗೆ ಅನ್ನದಾತರೊಂದಿಗೆ ಯಾವುದೇ ಕ್ಷಣದಲ್ಲೂ ನಾವು ಚರ್ಚೆ ಮಾಡೋಕೆ ಸಿದ್ಧ ಅಂತ ಹೇಳ್ತಾ ಇದ್ದಾರೆ. ಇದೀಗ ಮತ್ತೊಂದು ರೈತ ಹೋರಾಟಕ್ಕೆ ತುಮಕೂರು ರೆಡಿ ಆಗ್ತಾ ಇದೆ. ತುಮಕೂರಿನಲ್ಲಿ ಮತ್ತೊಂದು ರೈತ ಹೋರಾಟಕ್ಕೆ ಸಜ್ಜಾಗ್ತಾ ಇದ್ದಾರೆ. ಈಗ ಪೆರಿಫೆಲ್ ರಿಂಗ್ ರಸ್ತೆ ನಿರ್ಮಾಣದ ವಿರುದ್ಧ ರೈತರು ಸಿಡಿದೆದ್ದಿದ್ದಾರೆ. ಇದಕ್ಕೆ ಮಾಜಿ ಶಾಸಕ ಬೆಂಬಲವಾಗಿ ನಿಂತ್ಕೊಂಡಿದ್ದಾರೆ. ರೈತರ ಹೋರಾಟಕ್ಕೆ ನಾನು ಸಪೋರ್ಟ್ ಮಾಡ್ತೀನಿ ಅಂತ ರೈತರ ಪರವಾಗಿ ಮಾಜಿ ಶಾಸಕ ಡಿಸಿ ಗೌರಿಶಂಕರ್ ಕಾಂಗ್ರೆಸ್ನಲ್ಲಿದ್ದಾರೆ, ಪರವಾಗಿ ನಿಂತ್ಕೊಂಡಿದ್ದಾರೆ. ನಂದಿಹಳ್ಳಿಯಿಂದ ಮಲ್ಲಸಂದ್ರದಿಂದ ವಸಂತಪುರ ಆ ಭಾಗದ ತನಕ ಹೋಗುವಂತಹ ಕಾಮಗಾರಿ ಇದು. ಮೊದಲ ಹಂತದಲ್ಲಿ ನೂರಾರು ರೈತರೊಂದಿಗೆ ಪೂರ್ವಭಾವಿ ಸಭೆಯನ್ನ ನಡೆಸಿದ್ದಾರೆ. ಆ ಡಿಪಿಆರ್ ಫೇಕು ಅಂತ ಆರೋಪ ಮಾಡ್ತಾ ಇದ್ದಾರೆ. ಅಲ್ಲದೆ 10 ಪ್ರಭಾವಿಗಳಿಗೆ ರಿಯಲ್ ಎಸ್ಟೇಟ್ಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಕೇವಲ 10 ಜನಕ್ಕೆ ಪ್ರಭಾವಿಗಳಿಗೆ. ಯಾರು ಇವ್ರಿಗೆ ಮಣೆ ಹಾಕ್ತಾರೆ, ಇವ್ರ ಹತ್ರ ಯಾರು ಚೆನ್ನಾಗಿದ್ದಾರೆ ಆಡಳಿತದಲ್ಲಿರೋರ ಹತ್ರ ಅಂಥವ್ರಿಗೆ ಮಾತ್ರ ಮಣೆ ಹಾಕಿದ್ದಾರೆ ಅಂತ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಮಲ್ಸಂದ್ರದಿಂದ ವಸನ್ನಸಾಪುರದವರೆಗೂ ಕೂಡ ಇವತ್ತು ಕೇಂದ್ರ ಸರ್ಕಾರ ಪೆರಿಫೆರಲ್ ರಿಂಗ್ ರಸ್ತೆ ಮಾಡಬೇಕು ಅಂತ ಹೊರಟಿರತಕ್ಕಂಥದ್ದಿದೆಯೋ ಅದು ಅವೈಜ್ಞಾನಿಕ ಅನ್ನೋಂಥದ್ದು. ಅಧಿಕಾರಿಗಳಾದಂಥವ್ರು ಇವತ್ತೇನು ರಸ್ತೆ ಮಾಡಬೇಕು ಅಂತೇಳಿ ಇವತ್ತೇನು ಆ ಒಂದು ಇಲಾಖೆ ಒಂದು ನೋಟಿಫಿಕೇಶನ್ ಕೊಟ್ಟಾಗ ಫಸ್ಟ್ ಹೋಗಿ ಆ ರೈತರನ್ನ ಭೇಟಿ ಮಾಡಬೇಕು. ಎಲ್ಲ ಗ್ರಾಮಕ್ಕೂ ಹೋಗಿ ನಾವು ಈ ಥರ ರಸ್ತೆ ಮಾಡ್ತಾ ಇದ್ದೀವಿ, ಅನುಕೂಲ ಏನು ಅನಾನುಕೂಲ ಏನು ಅದ್ರ ಬಗ್ಗೆ ರೈತರ ಹತ್ರ ಚರ್ಚೆ ಮಾಡಬೇಕು. ಸಹಜವಾಗಿ ಈ DPR ಫೇಕ್ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಈ DPR ಪಾಪ ಏನು ರೈತರು ಇವತ್ತು ಭೂಮಿ ಕಳ್ಕೊಂಡವ್ರಲ್ಲ ಇವರೆಲ್ಲ 750 ಕುಟುಂಬಗಳು, ಅವ್ರಿಗೆ ಯಾರಿಗೂ ಕೂಡ DPR ಏನಿದೆ ಅನ್ನೋ ಮಾಹಿತಿನೇ ಇಲ್ಲ. ಫುಲ್ ಫೇಕು, ಏನೂ ಮಾಹಿತಿ ಇಲ್ಲ. ಮೊದಲನಾಗೆ ಅಕ್ವೈರ್ ಮಾಡ್ಕೋಬೇಕಾದಾಗ ಅವ್ರು ಯಾವ ರೀತಿ ಪ್ರಕ್ರಿಯೆ ಶುರು ಮಾಡ್ಕೋಬೇಕು, ಬಂದಾಗ ರೈತನ ಭೇಟಿ ಮಾಡಿ ಹಳ್ಳಿಗೂ ಕೂಡ ಈಗ 4161 ನೋಟಿಫಿಕೇಶನ್ ಮಾಡಬೇಕಾಯ್ತದೆ. ಅವ್ರು ಭೇಟಿ ಮಾಡಿ ರೈತರು ಒಪ್ಪಿಗೆ ಕೊಡಬೇಕು. ಆಮೇಲೆ ಕಾನೂನು ಹೇಳ್ತದೆ, ಈಗ ರಸ್ತೆ ಮಾಡಬೇಕು ಅಂದರೆ ಒಣಭೂಮಿ ಇದ್ದರೆ ಕೃಷಿ ಚಟುವಟಿಕೆಗಳಿರಂತೂ ಭೂಮಿನ ಯಾವುದೇ ಕಾರಣಕ್ಕೂ ಕೂಡ ನೀರಾವರಿ ಇರೋ ಭೂಮಿಗಳನ್ನ, ತೋಟಗಳನ್ನ, ಗದ್ದೆಗಳನ್ನ, ಹೊಲೆಗಳನ್ನ ತಗೊಳ್ಳಂಗಿಲ್ಲ. ಒಣಭೂಮಿ ಹೆಚ್ಚುವರಿ ಇದ್ದಾಗ ಅದನ್ನು ನಾವು ರಸ್ತೆಗೋ ಅಥವಾ ಇನ್ನೊಂದಕ್ಕೋ ತಗೊಳ್ಳೋದಕ್ಕೆ ಕಾನೂನಲ್ಲಿ ಅವಕಾಶ ಐತೆ. DPR ಮಾಡೋದಕ್ಕಿಂತ ಮುಂಚಿತವಾಗ್ಲೇ ಪಾಪ DPR ಆಮೇಲೆ ಚರ್ಚೆ ಮಾಡ್ತೀನಿ. DPR ಅಲ್ಲಿ ಏನೇನು ಅಂಶಗಳಿದೆ, ಏನೇನು ಪ್ರಸ್ತಾವನೆ ಕೊಟ್ಟವ್ರೆ, ಏನೇನು ಕೇಂದ್ರ ಸರ್ಕಾರ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.